ಹಲೋ ನಮಸ್ಕಾರ. ನನ್ನ HRK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನು ಇಬ್ಬರು ಸೇರಿ ಪೂಜೆ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. 6 ಗಂಟೆ ಅಷ್ಟೊಳಗೆ ಪೂಜೆ ಮುಗಿಬೇಕು ಅಂದ್ಕೊಂಡ್ವಿ. ಸೊ ಫೈನಲಿ ಆಯಿತು. 6:15 ಎಷ್ಟು ಈಗ 6:20. ಫಸ್ಟ್ ಟೈಮ್ ನನ್ನ ತಮ್ಮ ನನಗೆ ಹೆಲ್ಪ್ ಮಾಡ್ತಿದ್ದಾನೆ. ನಮ್ಮನೆ ಹಬ್ಬದ ಊಟ ಈ ಥರ ಇತ್ತು. ಈ ವರ್ಷದ ವರಮಹಾಲಕ್ಷ್ಮಿ ತುಂಬ ಸ್ಪೆಷಲ್. ತಮ್ಮ ನನ್ನ ವಿಡಿಯೋಸ್ ನೋಡ್ತಿದ್ದ. ಅಪ್ಪನ ಕಾಲಿಗೆ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೋತಾಳೆ. ಖುಷಿ ಆಗುತ್ತೆ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ನಮ್ಮ ಮನೆಯಲ್ಲೂ ಪ್ರತಿ ವರ್ಷ ನಾನು ಇರೋವರೆಗೂ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಈ ವರ್ಷ ಕೂಡ ಇಲ್ಲೇ ಇರೋದ್ರಿಂದ ತುಂಬ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆ್ಯಂಡ್ ಲಕ್ಷ್ಮಿ ಎಲ್ಲ ಕೂರಿಸೋ ಥರ ಇಲ್ಲ, ಸಿಂಪಲ್ಲಾಗಿ ಲಕ್ಷ್ಮಿಗೆ ಸ್ಯಾರಿ ಎಲ್ಲ ತೊಗೊಂಡ್ಬರ್ತೀವಿ. ಆ್ಯಂಡ್ ಸಿಂಪಲ್ಲಾಗಿ ಬ್ಲೌಸ್ ಪೀಸಲ್ಲಿ ಸಿವೆನರ್ಗೆ ಎಲ್ಲ ಮಾಡಿ ನೀಟಾಗಿ ಪೂಜೆ ಮಾಡ್ತೀವಿ ಅಷ್ಟೇ. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಈ ಸೀರೆ ನನಗೆ ತುಂಬ ಫೇವ್ರೆಟ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಬದುಕಿದಾಗ ಹೇಳ್ತಾ ಇದ್ರು, ನಾವು ತುಂಬ ಸೀರೆ ಇದೆ ಅದೆಲ್ಲ ನೀನೇ ತಗೋ ಅಂತ. ಹೋಗಕ್ಕ ನಿನ್ನ ಕಾಲು ಸೀರೆ ಎಲ್ಲ ಯಾವ್ದು ಇರ್ತಾರೆ ಅಂತ. ಬಟ್ ನಾವು ಯಾವುದೇ ಫಂಕ್ಷನ್ ಬಂದರೂ ಕೂಡ ನನಗೆ ಫಸ್ಟ್ ನೆನಪಾಗೋದು ನಮ್ಮ ಅಜ್ಜಿ ಸೀರೆ. ಏನೋ ನಮ್ಮ ಅಜ್ಜಿನೂ ನನ್ನ ಜೊತೆ ಇದ್ದಾವೆ ಅನ್ನೋ ಫೀಲು. ಸೊ ಅದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ನಮ್ಮಮ್ಮ 3 ಎದ್ದು ಪೂಜೆ ಎಲ್ಲ ಮುಗಿಸಿದ್ದಾವೆ. ಲೈಕ್ ಅವು ಎಷ್ಟು ಬೇಕೋ ಅಷ್ಟೆಲ್ಲ ಮಾಡಿದ್ದಾವೆ. ಈಗ ನಾನು ರೆಡಿ ಮಾಡ್ಕೋಬೇಕು. ಹೇಗೆಲ್ಲ ಸ್ಯಾರಿ ಡ್ರೇಪ್ ಮಾಡ್ತೀನಿ ಆ್ಯಂಡ್ ಲಕ್ಷ್ಮಿ ಮುಖವಾಡ ಎಲ್ಲ ಹೇಗೆ ರೆಡಿ ಮಾಡ್ತೀನಿ ಈಗ ಮಾಡೋಣ. ಇವಾಗ ಬಂದು ಟೈಮು ಕರೆಕ್ಟಾಗಿ 4:45 ಆಗಿದೆ. ನಾನು 4 o'clock ಇದ್ದೆ. ಸೊ 4 o'clock ಗೆದ್ದು ಫ್ರೆಶ್ ಅಪ್ ಆಗಿ ಇಷ್ಟು ರೆಡಿ ಆಗಿದ್ದೀನಿ. ಬನ್ನಿ ಅಮ್ಮ, ಎಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕು ಅಂತಿದ್ದೀರಾ? 6 ಗಂಟೆ ಒಳಗೆ ಬೇಗ ಮುಗಿಸ್ಬೇಕು ಅಂತ ಅದಕ್ಕೆ 2:30 ಎದ್ದಿದ್ದೀನಿ. ಅಯ್ಯೋ, ನಾನು 3:30 ಅಂದ್ಕೊಂಡು ನಮ್ಮಮ್ಮ 2:30 ಅಂತೈತೆ ಫ್ರೆಂಡ್ಸ್. ಸೊ ನಾನು 4 ಗಂಟೆಗೇನೋ ಇದ್ದೆ. ಸೊ ಇವಾಗ ಲಕ್ಷ್ಮಿ ಮುಖವಾಡ ಎಲ್ಲ ರೆಡಿ ಮಾಡಿ ಸೀರೆ ಎಲ್ಲ ಉಡಿಸಿ ನೀಟಾಗಿ ದುಡ್ಡೆಲ್ಲ ರೆಡಿ ಮಾಡಿ ನಮ್ಮ ಮನೆಗೆ ಲಕ್ಷ್ಮಿ ಬರಲಿ ಅಂತ ಕೇಳ್ಕೊತಾ ರೆಡಿ ಮಾಡೋಣ ಬನ್ನಿ. ದೇವರಿಗೆ ಗ್ರೀನ್ ಕಲರ್ ಹಾಕಬೇಕು. ಬಟ್ ಗ್ರೀನ್ ಕಲರ್ ಪ್ರತಿ ವರ್ಷ ಹಾಕ್ತಾ ಇದ್ವಿ, ಹಾಗಾಗಿ ಇವತ್ತು ಈ ಕಲರ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ಎಲ್ಲನೂ ನನಗೆ ಪ್ರಿಪೇರ್ ಮಾಡ್ಕೊಡ್ತಿದ್ದೆ. ನಾನು ಫೈನಲ್ ಟಚ್ ಕೊಡ್ತಾ ಇದ್ದೀನಿ. ಬನ್ನಿ. ಯಾವಾಗಲೂ ಹೇಳ್ತಾ ಇರುತ್ತೆ, ನೀನು ಇವಾಗವರೆಗೂ ಇಷ್ಟೆಲ್ಲ ಮಾಡ್ತೀನಿ, ನೀನಿಲ್ಲ ಅಂದಮೇಲೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತೀನಿ, ನಾನು ಸೀರೆ ಎಲ್ಲ ಉಡ್ಸಲ್ಲ ಅಂತ. ಬಟ್ ನಾನು ನಮ್ಮಂಗೆ ಈ ಸಲ ರಿಕ್ವೆಸ್ಟ್ ಮಾಡಿದ್ದೆ. ಎದ್ಬಿಟ್ಲು ನನ್ನ ಮಗಳು ಪೂಜೆ ಮಾಡೋಕ್ಕೆ ಮುಂಚೆ. ನೀನೆಲ್ಲ ರೆಡಿ ಆಗಿದೆ. ದೀಪ ಒಂದು ಹಚ್ಚಿ ಬಾ ಮಾಮಿ ಮಾಡಿ. ಅಮ್ಮ ಹೋಗವ ಇಲ್ಲಿ. ಅಮ್ಮ ಬರ ಫ್ರೀ ಹೋಗಮ್ಮ, ಆಚೆ ಹೋಗಮ್ಮ. ನನಗೆ ವರಮಹಾಲಕ್ಷ್ಮಿ ಮುಖವಾಡಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಒಂದು ವರ್ಷನಾದರೂ ಅಂತ ಆಸೆ ಇತ್ತು. ಬಟ್ ಪ್ರತಿ ವರ್ಷ ನಮ್ಮಮ್ಮ ಬೇಡ ಬೇಡ ಅಂತಲೇ ಹೇಳ್ತಾ ಇದ್ರು. ಬಟ್ ಈ ವರ್ಷ ಏನಾಯ್ತೋ ಗೊತ್ತಿಲ್ಲ. ಓಕೆ ನಿನ್ಗೆ ಹೆಂಗೆ ಇಷ್ಟ ಬರುತ್ತಂಗೆ ಮಾಡು ಅಂದರು. ಸೊ ಹಾಗಾಗಿ ದೇವಿಗೆ ಕಣ್ಣು, ಹಣೆಬೊಟ್ಟು, ಓಲೆ, ಮೂಗುತಿ ಎಲ್ಲ ಬಂದಿತ್ತು. ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ನೀಟಾಗಿ ರೆಡಿ ಮಾಡಿದ್ದೆ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ, ನನ್ನ ವರಮಹಾಲಕ್ಷ್ಮಿ. ಆ್ಯಕ್ಚುಲಿ ನಮ್ಮ ಅಮ್ಮ ಪಾಪ ಹೋದ ವರ್ಷ ಸ್ಯಾರಿ ಹಾಕ್ಕೊಂಡಿದ್ರು. ಈ ವರ್ಷ ಬ್ಲೌಸ್ಗಳು ಯಾವುದೂ ಅಡ್ಜಸ್ಟ್ ಆಗಿಲ್ಲ ಅಂದ್ಬಿಟ್ಟು ನೈಟಿನಲ್ಲೇ ಪೂಜೆ ಮಾಡ್ತಿದ್ದಾವೆ. ಬಿಕಾಸ್ ರಥ ಅಂತ ಮಾಡ್ತಾ ಇಲ್ವಲ್ಲ, ಸಿಂಪಲ್ಲಾಗಿ ಪ್ರತಿ ವರ್ಷ ಕೂಡ ನಾವು ಇಷ್ಟೇ ಪೂಜೆ ಮಾಡೋದು. ನಮ್ಗೆ ಶಕ್ತಿ ಇಷ್ಟ ಇರೋದು, ಹಾಗಾಗಿ ನಮ್ಮ ಶಕ್ತಿ ಮೀರಿ ನಾವು ಮಾಡ್ಲಿಕ್ಕೆ ಹೋಗಲ್ಲ. ವರ್ಷಕ್ಕೆ ಇನ್ನೂ ಜೋರಾಗಿ ಮಾಡಂಗೆ ಅಭಿವೃದ್ಧಿಯಾಗಿ ಲಕ್ಷ್ಮಿ ಕೂರಿಸಿ ಜೋರಾಗಿ ಮಾಡಂಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡೋಬಾ ತಾಯಿ ಅಂತೇಳಿ ಬೇಡ್ಕೊಳ್ಳುವೇನವ. ಬೇಡ್ಕೊಂಡ್ರ ನೀನು ಅಲ್ಲ, ಇದಕ್ಕಿಂತ ಜೋರಾಗಿ ಮಾಡಕ್ ಆಗತ್ತಾ? ನೀನಿದ್ರೆ ನಾನಿದ್ರೆ ಮಾಡ್ಬೋದು. ಪೈಸಾ ಬಿಡಿ, ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಕ್ಲೀನಿಂಗ್ ಅನ್ನ ಕಲ್ಸ್ಬೇಕು ಅನ್ನೋ ಒಂದು ಆಸೆ. ಡೆಕೋರೇಷನ್ ಮಾಡಿಸ್ಬೇಕು ಸಿಂಪಲ್ ಆಗಿ ಒಂದು 4-5 ಸಾವಿರ ಕೊಟ್ಟು ಅಂತ ಆಸೆ. ಲಕ್ಷ್ಮಿ ತಾಯಿನ ನಾವು ಒಲಿಯವ ಅಂತ ಅದಕ್ಕೆ ಬೇಡ್ಕತೈತ್ ನಮ್ಮಮ್ಮ. ಅಲ್ಲಿ ನಿಮ್ಮ ಮನೆಯಲ್ಲಿ ಮಗಳ ಮನೆ ಅಂತ ನೀನು ಚೆನ್ನಾಗಿ ಮಾಡ್ಬೇಕು. ಬೆಳ್ಳಿ ಚೊಂಬು ತಗೋಬೇಕು, ತಾಳಿ ಮತ್ತೆ ಒಂದು ಗುಂಡು, ಒಂದ್ ಜೊತೆ ಗುಂಡು, ಒಂದು ತಾಳಿ ತಗೋಬೇಕು. ನೀನುವೆ ಲಕ್ಷ್ಮಿ ಮುಕ್ಕುಡ ತಗೋಬೇಕು ಅಂದು ಏನೇನೋ ಆಸೆ ಐತಿ. ಎಲ್ಲದಕ್ಕೂ ಭಗವಂತ ತಾಯಿ ನಾನು ಎಲ್ಲ ಒಳ್ಳೇದು ಮಾಡಿ ಮಗ. ನಾನು ಯಾವಾಗಲೂ ಹೇಳೋ ರೀತಿ ನಮ್ಮಮ್ಮ ಪೂಜೆ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ. ಏನೋ ಒಂಥರ ದೇವ್ರ ಮನೇಲಿ ದೇವರೇ ಎದ್ದು ಬರೋ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ನಾನು ಇದುವರೆಗೂ ಪೂಜೆ ಮಾಡಿದ್ದೀನಿ. ಬಟ್ ನಾನು ಪೂಜೆ ಮಾಡಿದಾಗ ನನಗೆ ಆ ಥರ ಫೀಲ್ ಬರೋಲ್ಲ. ನಮ್ಮಮ್ಮ ಪೂಜೆ ಮಾಡಿದ್ರೆ ನನಗೇನೋ ಒಂಥರ ಖುಷಿ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಪೂಜೆ ಮಾಡಿದ್ವಿ. ಆ್ಯಂಡ್ ನಾನು ಪೂಜೆ ಎಲ್ಲ ಮುಗಿಸಿದ ತಕ್ಷಣ ಬೇಗ ಅಡುಗೆ ಮಾಡಲಿಕ್ಕೆ ಹೋದೆ. ಅಡುಗೆ ನಮ್ಮ ಮನೇಲಿ ಏನೇನಿತ್ತು ಅಂತ ಅಪ್ಕಮಿಂಗ್ ಇದರಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡಿದ್ದೀನಿ, ಏನೇನೆಲ್ಲ ವೆರೈಟೀಸ್ ಮಾಡಿದ್ದೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ ಅಷ್ಟೆಲ್ಲ ಮಾಡಬೇಕು ಅಂತ. ಬಟ್ ಸಡನ್ನಾಗಿ ನಮ್ಮ ಅಮ್ಮ ಯಾಕೋ ಚಕ್ಲಿ ಕೋಡ್ಬಳೆ ಮಾಡಬೇಕು ಅನ್ನಿಸ್ತಿದೆ ಅಂದರು. ಹಾಗಾಗಿ ಚಕ್ಲಿ, ಕೋಡ್ಬಳೆ, ಒಬ್ಬಟ್ಟು, ಪಾಯಸ, ಕೋಸಂಬರಿ, ಅನ್ನ ಸಾಂಬಾರು, ಗೀ ರೈಸ್,
ಇಷ್ಟೆಲ್ಲ ಮಾಡಿದ್ದೆ ನಾನು ಒಬ್ಬಳೇ. ಸೊ ನಮ್ಮದು ಊಟ ತಿಂಡಿ ಎರಡು ಒಟ್ಟಿಗೆ ಆಯಿತು, ಹಾಗಾಗಿ ಬ್ರಂಚ್ ಆಯಿತು. ಹೂ ಮಾಡ್ಕೊಳಂಗೆ ಯಾವಾಗ ಅಕ್ಕಿ ಮಗನೇ ನೀನು ಅಜ್ಜಿ 2 ಮಾರು ಊಟ ಬರ್ಬೇಕಾವೆ. ತಲೆ ತುಂಬ ಹೂವೇ ಕಾಣಬೇಕು, ಬೇರೆ ಏನು ಕಾಣಬಾರ್ದು. ತಲೆ ಒಂಚೂರು ಬಾಚು ಇಲ್ಲ ಅಂದ್ರೆ ಕ್ಲೀನಾಗಿ ಒರ್ಸು ಮಗನೇ. ಏನವ ಅಮ್ಮ ಕುಂಕುಮ ಇಡ್ತೀನಿ. ಅದಕ್ಕೆ ಇಸ್ಕೊತಾರೆ ಕುಂಕುಮ ಕನ್ಯೆ ಮತ್ತೆ ಇದೇನು. ನನ್ನ ಮಗಳಿಗೂ ನಮ್ಮ ಅಮ್ಮನಂಗೆ ಭಕ್ತಿ ಜಾಸ್ತಿ ಅವಜ್ಜಿತವ, ಹಾಗಾಗಿ ಬೇಗ ಎದ್ದಿದ್ವು. ಅವ್ರನ್ನೂ ಫ್ರೆಶ್ ಅಪ್ ಮಾಡಿ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದ್ದೆ. ಮನೆಯಲ್ಲಿ ಹೆಣ್ಮಕ್ಳು ಗೆಜ್ಜೆ ಹಾಕ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಕೈ ತುಂಬ ಬಳೆ ತೊಗೊಂಡು ಓಡಾಡೋದು ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಹೆಣ್ಮಗು ಬೇಕು ಅಂದರೆ ಈ ಪರ್ಪಸ್ಗೆ ಅವ್ರನ್ನ ಮುದ್ದಾಗಿ ರೆಡಿ ಮಾಡ್ಬೋದಲ್ಲ ಅಂತ ಹೇಳಿ. ಮನೇಲಿ ಯಾವುದೇ ಹಬ್ಬ ಇರಲಿ ನನ್ನ ತಮ್ಮ ಎದ್ದೇಳ್ತಿದ್ದಿದ್ದೆ ಲೇಟು, ಅಂದರೆ ಒಂದು 7:30-8 ಗಂಟೆ ಹಂಗೆ ಎದ್ದೇಳ್ತಿದ್ದ. ಯಾಕೆಂದರೆ ಹೆಣ್ಮಕ್ಳಿಗೆ ಕೆಲಸ, ಗಂಡ್ಮಕ್ಳಿಗೆ ಏನೂ ಇವೆಲ್ಲ ಅಂತ. ಬಟ್ ಫಾರ್ ದ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವನು 5 ಗಂಟೆಗೆಲ್ಲ ಎದ್ದು ಅವನು ನಮ್ಮ ಜೊತೆನೇ ಪೂಜೆ ಎಲ್ಲ ಮುಗಿಸ್ತಾ. ಆ್ಯಂಡ್ ಅದ್ರ ಜೊತೆಗೆ ಪಾಪ ನಮ್ಮ ಅಕ್ಕಂಗೆ ಒಬ್ಳಿಗೆ ಸುಸ್ತಾಗಬಾರ್ದು ಅಂತ ಹೆಲ್ಪ್ ಕೂಡ ಮಾಡ್ದ. ನಮ್ಮ ಮನೆ ಹಬ್ಬದ ಊಟ ಈ ಥರ ಇತ್ತು. ಬಾಳೆ ಎಲೆನಲ್ಲಿ ತಿಂತಾ ಇದ್ವಿ, ಅದೊಂಥರ ಖುಷಿಯಲ್ಲ. ನಾನು ನನ್ನ ತಮ್ಮ ಇಬ್ಬರು ಬಾಳೆ ಎಲೆಯಲ್ಲಿ ಊಟ ಮಾಡ್ತಾಯಿದ್ದೀವಿ. ನಂದಿನಿ ತುಪ್ಪ ಇಲ್ಲದೆ ಒಬ್ಬಿಟ್ಟು ಕಂಪ್ಲೀಟ್ ಆಗಲ್ಲ. ಸೊ ಲೆಟ್ ಸ್ಟಾರ್ಟ್ ದ ಲಂಚ್. ಬೆಳಗ್ಗೆ ನಾನು ನನ್ನ ತಮ್ಮ ಟಿಫನ್ನು ಮಾಡಿಲ್ಲ. ಆ್ಯಂಡ್ ಮಧ್ಯಾಹ್ನ ಈಗ ಟೈಮ್ ಆಗೋಗಿದೆ. ಸೊ ಇದು ಲಂಚು ಅಲ್ಲ ಟಿಫನ್ನು ಅಲ್ಲ, ಹಂಗಾಗಿ ಬ್ರಂಚ್. ಲೆಟ್ ಸ್ಟಾರ್ಟ್. ಮೊದಲನೇ ತುತ್ತು ನಮಗೆ ಊಟ ಕೊಟ್ಟಿರೋ ಭೂಮಿ ತಾಯಿಗೆ. ಬಾಳೆ ಎಲೆಯಲ್ಲಿ ಊಟ ಮಾಡೋದು ಒಂಥರ ಖುಷಿ. ನಮಗೆ ಹಬ್ಬಗಳಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತೀನಿ, ನನಗೆ ತುಂಬ ಇಷ್ಟ. ಮೂವಿಗೆ ಹೋದ್ರು ಅಷ್ಟೇ. ಪ್ರತಿ ವರ್ಷವೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೆವೆಲ್ಗೆ ನಾವು ವರಮಹಾಲಕ್ಷ್ಮಿನ ಪೂಜೆ ಮಾಡ್ತಾ ಇದ್ದೀವಿ. ಸೊ ಬಡವ್ರ ಮನೆ ವರಮಹಾಲಕ್ಷ್ಮಿ ಹೇಗಿರಬೇಕೋ ಅಷ್ಟು ಇದ್ದಾವೆ. ಎಲ್ಲರಿಗೂ ಒಳ್ಳೇದು ಮಾಡು ತಾಯಿ, ಒಳ್ಳೊಳ್ಳೆ ವರಗಳನ್ನ ಕೊಡು ವರಮಹಾಲಕ್ಷ್ಮಿ. ಹಬ್ಬಕ್ಕೆ ಆ್ಯಂಡ್ ಮಗಳು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಬಂದಿದ್ವು. ಅವ್ರ ಅಪ್ಪನ ಜೊತೆ ಹೇಗೆ ಆಟ ಆಡ್ತಿದ್ದಾಳೆ ನೋಡಿ. ಇದ್ರ ಮೇಲೆ ಹಿಂಗ ಮಕ್ಕಳನ್ನ ಆಟ ಆಡಿಸೋ ವಯಸ್ಸಲ್ಲಿ ಅಪ್ಪ ಆಟ ಆಡ್ತೇವೆ ನೋಡ್ರಪ್ಪ. ಮಗ ಬಾವಿ ಚಿಕ್ಕದಾತು. ನನ್ನ ತಮ್ಮ ಲ್ಯಾಪ್ಟಾಪಲ್ಲಿ ನಂದೇ ಯೂಟ್ಯೂಬ್ ವೀಡಿಯೋನ ನೋಡ್ತಾ ಇದ್ದ. ಅವನಿಗೆ ಗೊತ್ತಿಲ್ದಂಗೆ ಒಂದು ವಿಡಿಯೋ ಕ್ಯಾಪ್ಚರ್ ತಕ್ಕೊಂಡೆ, ಎಲ್ಲ ಓಡಿಸ್ಕೊಂಡು ನೋಡ್ತಾ ಇದ್ದಾನೆ. ಅವನಿಗೆ ಅರ್ಥ ಆಗಲಿಲ್ಲ ಅಂದರೂ ಪಾಪ ತುಂಬ ಸಪೋರ್ಟ್ ಮಾಡಿ ನೋಡ್ತಾನೆ ವೀಡಿಯೋಸ್ ಎಲ್ಲ, ಅದೇ ಖುಷಿ. ಮಕ್ಳುಗಳದ್ದು ಕೆಲವೊಂದು ಅಭ್ಯಾಸಗಳು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅವಪ್ಪ ಕಾಲು ತೋರಿಸಿದ್ವಿ, ನೀಟಾಗಿ ಕಾಲಿಗೆ ನಮಸ್ಕಾರ ಮಾಡ್ಕೋತಾ ಇದ್ಲು ನನ್ನ ಮಗಳು. ಅದು ತುಂಬ ಖುಷಿ ಆಯಿತು. ಅಪ್ಪ ಮಗಳು ನೋಡಿ ಏನು ಮುದ್ದಾಗಿ ಮಲಗಿದ್ದಾವೆ. ಅಪ್ಪ ಬಂದರೆ ಸಾಕು, ಅಮ್ಮನ ಮೇಲೆ ಜ್ಞಾನನೇ ಇಲ್ಲ ನನ್ನ ಮಗಳಿಗೆ. ಅವಪ್ಪನೂ ಹಂಗೆ ಚೆನ್ನಾಗಿ ಆಟ ಆಡಿಸ್ತವಲ್ವ, ಹಂಗಾಗಿ ನನ್ನ ಮಗಳಿಗೆ ನನಗಿಂತ ಅಪ್ಪನ ಮೇಲೆ ಜಾಸ್ತಿ ಪ್ರೀತಿ. ಯಾಕೆಂದ್ರೆ ಅವಪ್ಪ ಬರ್ತಾವಲ್ಲ ಪ್ರೀತಿ ತೋರಿಸ್ತವೆ. ನಾನು ಡೈಲಿ ಇರೋದಲ್ವ, ಅವಳು ಕ್ವಾಟ್ಲೆ ತಡ್ಕೊಳಕ್ಕಾಗಲ್ಲ, ಅದಕ್ಕೆ. ಸೊ ಫೈನಲಿ ಬಡವ್ರ ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಇತ್ತು. ಸೊ ಎಲ್ಲರಿಗೂ ಈ ವರಮಹಾಲಕ್ಷ್ಮಿ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. 3 ದಿವಸದಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಆ್ಯಂಡ್ ರಾತ್ರಿ ಊಟ ಮಾಡಿ ಮಲಗೋದು ತುಂಬ ಲೇಟ್ ಆಯಿತು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.